ಇಂದು ವಿಶ್ವ ಧ್ಯಾನ ದಿನ. ಧ್ಯಾನ ದಿನದ ಹಿನ್ನೆಲೆಯಲ್ಲಿ ಆರ್ಟ್ ಆಫ್ ಲಿವಿಂಗ್ ವತಿಯಿಂದ ವಿಧಾನಸೌಧ ಗ್ರ್ಯಾಂಡ್ ಸ್ಟೆಪ್ಸ್ ಮೇಲೆ ಸಾಮೂಹಿಕ ಧ್ಯಾನ ಆಯೋಜಿಸಿತ್ತು. ವಿಧಾನಸೌಧದ ಮುಂಭಾಗ ನೂರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು 1 ಗಂಟೆ ಧ್ಯಾನದಲ್ಲಿ ಭಾಗಿಯಾಗುವ ಮೂಲಕ ವಿಶ್ವ ಧ್ಯಾನ ದಿನ ಆಚರಣೆ ಮಾಡಿದ್ದಾರೆ. ಇಂದು ವಿಶ್ವದಾದ್ಯಂತ ಆರ್ಟ್ ಆಫ್ ಲಿವಿಂಗ್ ಧ್ಯಾನ ದಿನ ಆಚರಣೆ ಮಾಡ್ತಾ ಇದೆ. ಧ್ಯಾನ ಮಾಡುವ ಮೂಲಕ ಒತ್ತಡ ಕಡಿಮೆಯಾಗಿಸಬೇಕು. ಯೋಗ ಮಾಡಿದ್ರೂ ಕೂಡ ಧ್ಯಾನ ಮಾಡುವುದು ಮುಖ್ಯ. ಧ್ಯಾನ ಹವ್ಯಾಸ ಆಗಬೇಕು. ಧ್ಯಾನ ಮನೆ ಮಾತಾಗಿ ಮಾಡಬೇಕು ಎಂಬ ಉದ್ದೇಶದಿಂದ ಎಲ್ಲರೂ ಧ್ಯಾನ ಮಾಡುವಂತೆ ಕರೆ ಕೊಡಲಾಯಿತು. ಮೊದಲನೆಯ ಅಂತಾರಾಷ್ಟ್ರೀಯ ಧ್ಯಾನ ದಿನಾಚರಣೆಯನ್ನು ಪರಮ ಪೂಜ್ಯ ಶ್ರೀ ಶ್ರೀ ರವಿಶಂಕರ್ ಗುರುದೇವರ ಆರ್ಟ್ ಆಫ್ ಲಿವಿಂಗ್ ಆಶ್ರಮದ ವತಿಯಿಂದ ನಾವು ಇಲ್ಲಿ ಎಲ್ಲರ ಸಮ್ಮುಖದಲ್ಲಿ ಸಂಯೋಗದಲ್ಲಿ ಆಚರಣೆ ಮಾಡಿದ್ದೀವಿ. ಇದರ ಉದ್ದೇಶ ಸಮಾಜದಲ್ಲಿ ಇವತ್ತಿನ ದಿನ ಯಾವಾಗ ಒಂದು ಮೆಂಟಲ್ ಹೆಲ್ತ್ ಬಗ್ಗೆ, ಮಾನಸಿಕ ಆರೋಗ್ಯದ ಬಗ್ಗೆ ಇಷ್ಟೊಂದು ಚರ್ಚೆ ನಡೀತಾ ಇದೆ, ಈ ಒಂದು ದಿನ ನಾವು ಧ್ಯಾನ, ಯೋಗ ಇವೆಲ್ಲವನ್ನು ನಮ್ಮ ದಿನನಿತ್ಯದ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ಹೇಗೆ ಒತ್ತಡ ಮುಕ್ತರಾಗಿ ನಮ್ಮ ಸ್ವಭಾವದಲ್ಲಿ ಒಂದು ರೀತಿಯ ಆನಂದವನ್ನು ಕಂಡುಕೊಳ್ಬಹುದು, ಒತ್ತಡ ಮುಕ್ತ ಜೀವನವನ್ನು ಕಂಡುಕೊಳ್ಬಹುದು ಅನ್ನೋ ಉದ್ದೇಶದಿಂದ ಒಂದು ಜನಸಾಮಾನ್ಯರಲ್ಲಿ ಒಂದು ಅರಿವು ಮೂಡಿಸೋ ಒಂದು ಉದ್ದೇಶದಿಂದ ಈ ಸ್ಥಳದಲ್ಲಿ ನಾವು ಇಂದು ಸುಮಾರೊಂದು ನಾವೆಲ್ಲ ಕಾರ್ಯಕರ್ತರು, ನಮ್ಮ ಆರ್ಟ್ ಆಫ್ ಲಿವಿಂಗ್ನ ಶಿಕ್ಷಕರು ಮತ್ತು ನಮ್ಮ ಸರ್ಕಾರಿ ಸ್ನೇಹಿತರು ಇಲ್ಲಿ ವಿಧಾನಸೌಧದಲ್ಲಿ ಕೆಲಸ ಮಾಡುವಂತಹ ಸಹೋದ್ಯೋಗಿ. ಧ್ಯಾನ ಅನ್ನೋದು ಪ್ರಪಂಚಕ್ಕೆ ಒಂದು ಅದ್ಭುತವಾದ ಉಡುಗೊರೆ. ಅದನ್ನು ಗುರುಗಳು ಪೂರ್ತಿ ಪ್ರಪಂಚಕ್ಕೆ ಹಂಚ್ತಾ ಇದ್ದಾರೆ. ತಮಗೆಲ್ಲ ತಿಳಿದಿರಂಗೆ ನಾವು 180 ದೇಶಕ್ಕಿಂತ ಜಾಸ್ತಿ ದೇಶಗಳಲ್ಲಿ ಕೆಲಸ ನಡೀತಾ ಇದ್ದೀವಿ. ಎಲ್ಲ ಸ್ವಯಂ ಸೇವಕರು ಬೇಕಾದಷ್ಟು ಪ್ರಾಜೆಕ್ಟ್ಸಲ್ಲಿ ಕೆಲಸ ನಡೀತಾ ಇದೆ. ಅದರಲ್ಲಿ ಏನು ಅಂದರೆ ಪೂರ್ತಿ ಪ್ರಪಂಚದಲ್ಲಿ ಸ್ಟ್ರೆಸ್ ಎಲ್ಲರಿಗೂ ಇವಾಗ ಎಲ್ಲ ಕಡೆನೂ ಒತ್ತಡ ಇದೆ. ಅದೆಲ್ಲ ಹೋಗಬೇಕು, ಎಲ್ಲರೂ ನಕ್ಕೊಂಡಿರಬೇಕು, ಮುಗುಳ್ನಾಗೆ ಇರಬೇಕು. ಒಳಗಡೆಯಿಂದ ಒಂದು ಸಂತೋಷ ಇದೆಯಲ್ಲ, ಅದು ಹಂಚ್ಕೊಂಡು ಬರ್ತಾ ಇದ್ದೀವಿ. ಅದೇ ನಮ್ಮ ಗುರುಗಳು ಹೇಳ್ತಾ ಇರೋದು. ಸೊ ಧ್ಯಾನ ಮಾಡಿದಾಗ ಏನಾಗುತ್ತೆ, ಒಳಗಡೆಯಿಂದ ಒಂದು ಆನಂದ ಬರುತ್ತೆ. ಆನಂದ ಬಂದು ಒತ್ತಡ ಕಡಿಮೆ ಆಗಿ ನಮಗೆ ಒಳ್ಳೆ ಆರೋಗ್ಯ ಸಿಗುತ್ತೆ, ಜೀವನದಲ್ಲಿ ಲವಲವಿಕೆ ಇರುತ್ತೆ, ಒಂದು ಅದ್ಭುತವಾದ ಸಂತೋಷ ಗೊತ್ತಾಗುತ್ತೆ. ಅದು ಮಾಡಬೇಕಾದ್ರೆ ನಾವು ಧ್ಯಾನನೇ ಮಾಡಬೇಕು. ಧ್ಯಾನ ಮಾಡೋದ್ರಿಂದ ಮಾತ್ರ ನೀವು ಏನೇ ಎಕ್ಸಸೈಸ್ ಮಾಡಿ, ಏನೇ ಮಾಡಿ, ಬಟ್ ಧ್ಯಾನ ಮಾಡೋದ್ರಿಂದ ಒಂದು ಮನಃಶಾಂತಿ, ಒಂದು ಹರ್ಷ, ಉಲ್ಲಾಸ ಅದು ಸಿಗುತ್ತಲ್ಲ, ಅದು ನಾವು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಅದು ಧ್ಯಾನ ಮಾಡಿದವ್ರಿಗೆ ಮಾತ್ರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.